ಹಾಯ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಮತ್ತೆ ಕಸೂತಿ ಎಂಬ್ರಾಯ್ಡ್ರಿ ತೋರಿಸ್ತಾ ಇದ್ದೀನಿ. ಹಿಂದೆ ನಾನು ತೋರಿಸಿದ್ದೆ ಅದೇ ಥರ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ. ಒಂದು ಮಾಮೂಲಿ ರಫ್ ಶೀಟಲ್ಲಿ ನಾನು ಡಿಸೈನ್ ಹಾಕ್ಕೊಂಡು ಅದನ್ನು ವೈಟ್ ಕಾರ್ಬನ್ನಿಂದ ಬ್ಲ್ಯಾಕ್ ಕಲರ್ ಕ್ಲಾತ್ ಮೇಲೆ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ. ಸಲ ಸ್ವಲ್ಪ ದೊಡ್ಡದು ಹಾಕ್ಕೊಂಡಿದ್ದೀನಿ ಡಿಸೈನ್, ಈ ಸಲ ಚಿಕ್ಕದು ಹಾಕ್ಕೊಂಡಿದ್ದೀನಿ. ಮತ್ತು ಯಾವುದೇ ಮೆಷರ್ಮೆಂಟ್ ಇಲ್ಲ, ಹಂಗೆ ರ್ಯಾಂಡಮ್ ಆಗಿ ನಾನು ಡಿಸೈನ್ ಹಾಕ್ಕೊಂಡಿದ್ದೀನಿ. ಇದು ಕಸೂತಿ ವರ್ಕ್ ಬಂದುಬಿಟ್ಟು ಕರ್ನಾಟಕದ ಎಂಬ್ರಾಯ್ಡ್ರಿ. ಇದು ಕಾಟನ್ ಸ್ಯಾರೀಸ್, ಕಾಟನ್ ಕುರ್ತೀಸು ಮೇಲೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಕಸೂತಿನ ಕೈಯಲ್ಲೇ ಮಾಡೋದ್ರಿಂದ ಅದು ಕಸೂತಿ ಅಂತ ಕರೀತಾರೆ. ಇದನ್ನು ಯಾವುದೇ ಮಿಷಿನ್ನಲ್ಲಾಗಲಿ ಮತ್ತೊಂದರಲ್ಲಾಗಲಿ ಮಾಡಲ್ಲ, ಇದು ಹ್ಯಾಂಡ್ ವರ್ಕೇನೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಜಾಸ್ತಿ ಡಿಸೈನ್ಸ್ ನಿಮಗೆ ನೇಚರ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಫ್ಲವರ್ಸ್ ಮತ್ತು ಪ್ರಾಣಿಗಳು, ಪಕ್ಷಿಗಳು, ಪಿಕಾಕ್ ಡಿಸೈನ್, ಈ ಥರ ನಿಮಗೆ ಜಾಸ್ತಿ ಇದರಲ್ಲಿರುತ್ತೆ. ಕಾಟನ್ ಸ್ಯಾರೀಸ್ ಮಧ್ಯನೂ ಬುಟ್ಟಗಳ ಇರುತ್ತೆ. ಕಾಟನ್ ಸ್ಯಾರೀಸ್ಗೆ ನೋಡ್ಬೋದು ನೀವು. ಕೈಮಗ್ಗದ ಸ್ಯಾರಿಗಳಲ್ಲಿ ಜಾಸ್ತಿ ಇದನ್ನು ಹಾಕ್ತಾರೆ. ನಾನಿಲ್ಲಿ ಪಿಂಕ್ ಕಲರಲ್ಲಿ ಫಸ್ಟು ವರ್ಕ್ ಮಾಡ್ತಾಯಿದ್ದೀನಿ. ಈಸಿ, ನಿಮಗೆ ಆ ಬಾಕ್ಸ್ ಹೆಂಗಿದೆ ಹಂಗೆ ಹಾಕ್ಕೊಂಡು ಹೋಗೋದಷ್ಟೇ, ತುಂಬ ಕಷ್ಟ ಏನಿಲ್ಲ. ಇದಕ್ಕೆ ಸೀಕ್ವೆನ್ಸು, ಬೀಡ್ಸು ಏನು ಯೂಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ಇದು ನ್ಯಾಚುರಲ್ಲಾಗಿ ಥ್ರೆಡ್ಡಲ್ಲೇ ಮಾಡೋದು. ಬೇಕಂದರೆ ನಿಮ್ಮ ಮಧ್ಯ ಒಂದೊಂದು ಕುಂದನ್ ಸ್ಟೋನ್ಸ್ನ ಅಂಟಿಸ್ಕೋಬೋದು. ಬೇಗ ಕಂಪ್ಲೀಟ್ ಆಗುತ್ತೆ ನೋಡಿ. ಜಾಸ್ತಿ ಎಫರ್ಟ್ಸ್ ಹಾಕೋಂಗೇನಿಲ್ಲ ಇದಕ್ಕೆ. ಜಸ್ಟ್ ನೀವು ಬಾಕ್ಸ್ ಹೆಂಗಿದೆ ಅದನ್ನ ನೀಟಾಗಿ ಲೈನ್ ಮೇಲೇ ನೀವು ಹಾಕ್ಕೊಳ್ತಾ ಹೋಗೋದಷ್ಟೇ. ಇದನ್ನು ಕಾಟನ್ ಥ್ರೆಡ್ಡಲ್ಲೇ ಮಾಡಬೇಕು. ಕಸೂತಿ ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದೆ ಕಾಟನ್ ಥ್ರೆಡ್ಡಲ್ಲಿ. ಬೇರೆ ಥ್ರೆಡ್ ಯಾವುದು ಇದಕ್ಕೆ ಸೂಟು ಆಗಲ್ಲ, ಮಾಡಿದ್ರೂ ಚೆನ್ನಾಗಿರಲ್ಲ. ಕಾಟನ್ ಥ್ರೆಡ್ ಮಾತ್ರ ಇದಕ್ಕೆ ಚೆನ್ನಾಗಿ ಕಾಣೋದು. ನೋಡಿ, ನಾನು ಫಸ್ಟ್ ಬೇಸಿಕ್ ಹಾಕ್ಕೊಂಡು ಮತ್ತು ಡೈಮಂಡ್ ಶೇಪ್ನ ನಾನು ಇದೇ ಕಲರಲ್ಲಿ ಹಾಕ್ಕೊತಾ ಇದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ನೀಡಲ್ನ ಮೇಲೆ ಕೆಳಗೆ ಹಾಕಬೇಕಷ್ಟೆ, ಬೇರೆ ಇನ್ಯಾವುದು ಟ್ವಿಸ್ಟು ಟರ್ನಿಂಗ್ ಏನಿರಲ್ಲ ಇದರಲ್ಲಿ. ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಡಿಸೈನ್ಸು ಅಷ್ಟೇ, ನೀವೇ ಕ್ರಿಯೇಟ್ ಮಾಡಿಕೊಂಡು ಓನ್ ಡಿಸೈನ್ಸ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ನೆಕ್ಸ್ಟ್ ಇಲ್ಲಿ ಬ್ಲೂ ಕಲರಲ್ಲಿ ಮಾಡ್ತಾಯಿದ್ದೀನಿ. ಪಿಂಕಿಗೆ ಕಾಂಟ್ರಾಸ್ಟ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಜೋರಾಗಿ ಎಳಿಬೇಡಿ ಥ್ರೆಡ್ಡು. ಎಲ್ಲ ಎಂಬ್ರಾಯ್ಡ್ರಿಲೂ ಅಷ್ಟೇ, ತುಂಬ ಲೂಸು ಬಿಡಬೇಡಿ, ತುಂಬ ಟೈಟಾಗೂ ಮಾಡಬೇಡಿ. ಮೀಡಿಯಮ್ ಅದೆಷ್ಟಿದೆ ಅಷ್ಟು ಮಾತ್ರ ಎಳೆದ್ಬಿಟ್ಟು ಬಿಡಬೇಕು ಥ್ರೆಡ್ನ. ಲೂಸಾಗಿ ಬಿಟ್ಟರೆ ಏನಕ್ಕಾದರೂ ಸಿಕ್ಕಾಕೊಂಡಾಗ ಎಳ್ಕೊಂಬರುತ್ತೆ. ಟೈಟ್ ಮಾಡಿದ್ರೆ ಬಟ್ಟೆ ಶ್ರಿಂಕ್ ಆಗುತ್ತೆ.
ನೀವು ಬ್ಲೌಸ್ಗೆಲ್ಲ ಆಚೆ ಕಡೆ ಎಂಬ್ರಾಯ್ಡ್ರಿ ಮಾಡಿಸ್ತೀರಾ, ಸ್ಯಾರೀಸ್, ಬ್ಲೌಸು, ಅದೇ ಥರ ಪ್ಲೇನ್ ಸ್ಯಾರೀಸ್ಗೆ ನೀವೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಬೇಗ ಮುಗಿಯುತ್ತೆ. ಡೈಲಿ 1 ಅವರ್ ಫ್ರೀ ಟೈಮಲ್ಲಿ ನೀವು ಮಾಡಿಕೊಂಡ್ರೂ ಬೇಗ ಸ್ಯಾರೀಸ್ಗೆ ಡಿಸೈನ್ ಮುಗ್ದೋಗುತ್ತೆ. ಅದೇ ನೀವು ಒಂದು ಸ್ಯಾರೀಸ್ಗೆ ಬ್ಲೌಸ್ಗೆ ವರ್ಕ್ ಮಾಡಿಸ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತು ಅದು ಗ್ಯಾರಂಟಿ ಇರೋದಿಲ್ಲ. ಇದಂದರೆ ನಿಮ್ಗೆ ಎವರ್ಗ್ರೀನ್ ಡಿಸೈನ್ಸ್, ಎವರ್ಗ್ರೀನ್ ಎಂಬ್ರಾಯ್ಡ್ರಿ, ಯಾವತ್ತೂ ಡಿಸೈನ್ಸ್ ಹೋಗೋದಿಲ್ಲ, ಕಿತ್ತೋಗೋದು ಇಲ್ಲ, ಏನಿಲ್ಲ. ಪ್ಲೇನ್ ಕಾಟನ್ ಚೂಡಿದಾರ್ಗೆಲ್ಲ ನೀವು ಮಾಡ್ಕೋಬೋದು. ಸಿಂಪಲ್ಲಾಗಿ ಡ್ರೆಸ್ಸಿಗೆ ತಕ್ಕಂಗೆ, ಸ್ಯಾರೀಸ್ ತಕ್ಕಂಗೆ ನೀವು ಸಿಂಪಲ್ಲಾಗಿ ಡಿಸೈನ್ಸ್ನ ಹಾಕೋಬೋದು. ನೋಡಿ ಎಷ್ಟು ಬೇಗ ಬೇಗ ಆಗ್ತಾಯಿದೆ ಅಂತ. ಫೋನಲ್ಲೇ ನಾವು ದಿವಸ ಎಲ್ಲ ಕಳೆಯೋ ಬದಲು 1 ಅವರು ಈ ಥರ ಮಾಡಿದ್ರೆ ನಾವು ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ, ಬಟ್ಟೆನೂ ಚೆನ್ನಾಗಿರುತ್ತೆ, ಲೈಫ್ ಲಾಂಗು ಬಾಳಿಕೆ ಬರುತ್ತೆ. ಡಿಸೈನ್ಸು ಯಾವುದೋ ಅಷ್ಟು ಈಸಿ, ಕೈಯಲ್ಲಿ ಮಾಡಿರೋದು ಯಾವುದೋ ಅಷ್ಟು ಈಸಿಯಾಗಿ ಕಿತ್ತೋಗೋದೇ ಇಲ್ಲ. ನಾನೇ ಒಂದು ಸ್ಯಾರಿಗೆ ವರ್ಕ್ ಮಾಡಿರೋದು 15 ವರ್ಷ ಆಯಿತು, ಹಾಗೇ ಇದೆ ಸ್ಯಾರಿ. ಒಂದು ವರ್ಕ್ ಮಾಡಿರೋ ಒಂದು ಎಳೆನೂ ಕಿತ್ತೋಗಿಲ್ಲ. ನೋಡಿ, ಕಲರ್ ನೀವು ತೊಗೊಂಡ್ರೆ ಡಿಫ್ರೆಂಟ್ ಕಲರ್ಸು ಚೆನ್ನಾಗಿ ಕಾಣುತ್ತೆ. ಡಾರ್ಕ್ ಕಲರ್ ಸ್ಯಾರೀಸ್ ಇದ್ದರೆ ಸ್ವಲ್ಪ ಲೈಟ್ ಕಲರ್ಸಲ್ಲಿ ತೊಗೊಳ್ಳಿ, ಲೈಟ್ ಕಲರ್ ಸ್ಯಾರಿ ಇದ್ದರೆ ಡಾರ್ಕ್ ಕಲರ್ಸಲ್ಲಿ ತೊಗೊಳ್ಳಿ. ನೋಡಿ, ವರ್ಕ್ ಮಾಡ್ತಾ ಮಾಡ್ತಾ ಲುಕ್ಕು ಎಷ್ಟು ಚೆನ್ನಾಗೇ ಬರ್ತಾಯಿದೆ ಅಂತ. ನೋಡಿ, ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜಾಸ್ತಿ ಎಫರ್ಟ್ ಹಾಕಿಲ್ಲ, ಬರೀ ಥ್ರೆಡ್ಡು ನೀಡಲ್ ಅಷ್ಟರಲ್ಲೇ ಎಷ್ಟು ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.